ಪ್ರೊಫೆಷನ್ಸ್ ಏನಿದೆ, ಜಾಬ್ಸ್ ಏನಿದೆ, ಅದೆಲ್ಲದೂ ಒಂದು ಅಪಾಯಿಂಟ್ಮೆಂಟ್ ಆರ್ಡರ್ ನನ್ನ ಟೇಬಲ್ ಮೇಲೆ ಇದೆ ಅಂತ ಇಟ್ಕೊಳ್ಳಿ. ನೀವು ಯಾವ್ದನ್ನ ಆರಿಸ್ತೀರಿ, ಅದು ನಿಮ್ಮ ಡ್ರೀಮ್ ಜಾಬ್. ನಮ್ಮ ಭಾರತದಲ್ಲಿ ಸುಮಾರು 60ಕ್ಕೂ ಹೆಚ್ಚು ಸಂಶೋಧನಾಲಯಗಳು ಇದೆ. ನಾನು MSc ಫೈನಲ್ ಇಯರ್ ಇರುವಾಗ ಇಸ್ರೋದಿಂದ ಒಂದು ಕರೆ ಬಂದಿತ್ತು. ನಾವು MSc ಫಿಸಿಕ್ಸ್ ಆದವರಿಗೆ ಸೈಂಟಿಸ್ಟ್ ಪೋಸ್ಟ್ ಆಗಿ ಕೊಡ್ತಾ ಇದ್ದೇವೆ, ನೀವು ಫೈನಲ್ ಇಯರ್ ಇದ್ದವರು ಅಪ್ಲೈ ಮಾಡಬಹುದು ಅಂತ ಇತ್ತು. ನಮ್ಮ ಗುರಿಯನ್ನ ನಾವುಗಳೇ ಅದು ನಿರ್ಧರಿಸಬೇಕು. ಫ್ರೆಂಡ್ ಫಾಲೋಯರ್ಸ್, ನಮ್ಮ ಪಕ್ಕದ ಮನೆಯವರು ನನಗೆ ಹೇಳಿದ್ರು ಸಾಫ್ಟ್ವೇರ್ ಇಂಜಿನಿಯರ್ ಆಗುವಂತ, ನಾನು ಸಾಫ್ಟ್ವೇರ್ ಇಂಜಿನಿಯರ್ ಅದೇ. ನಮ್ಮ ಮಾಮ ಹೇಳಿದ್ರು ಬ್ಯಾಂಕ್ ನಲ್ಲಿ ಎಂಪ್ಲಾಯ್ ಆಗುವಂತ, ಎಂಪ್ಲಾಯರ್. ನಮ್ಮ ಗುರಿಯನ್ನ ನಾವುಗಳೇ ಅದು ನಿರ್ಧರಿಸಬೇಕು, ಆರಿಸಬೇಕು. ಹೇಗೆ ಅಂತಂದ್ರೆ, ಜಗತ್ತಿನಲ್ಲಿ ಯಾವ್ಯಾವ ಕೆಲಸಗಳಿಗೆ ನಾವು ಯೋಗ್ಯತೆ ಇದೆ, ಕೆಲಸಗಳು ಏನೇನಿದೆ, ಆ ಎಲ್ಲ ಕೆಲಸಗಳನ್ನ ಒಂದು ಕಡೆ ಪಟ್ಟಿ ಮಾಡ್ಕೊಳ್ಳೋಣ. ಆ ಪಟ್ಟಿ ಇವತ್ತಿನಿಂದ ನೀವು ಆ ಕೆಲಸವನ್ನ ತೆಗೆದುಕೋಬೇಕಂತಂದ್ರೆ ಏನಾಗಬೇಕು? ಮ್ಯಾನೇಜರ್ ಆಗ್ಬೇಕು, ಪೈಲಟ್ ಆಗ್ಬೇಕು, ಪೊಲಿಟಿಷಿಯನ್ ಆಗ್ಬೇಕು. ಇದೆಲ್ಲದು ಹೇಗೆ ಸಾಧ್ಯ ಅನ್ನೋದನ್ನ ನಾವು ನೋಡ್ತಾ ಹೋದ್ರೆ ನಮ್ಮ ಮನಸ್ಸಿನಲ್ಲಿ ಅದು ಕೊಟ್ಕೊಳ್ತಾ ಹೋಗುತ್ತೆ. ಎರಡನೇದು, ಎಲ್ಲೆಲ್ಲಿ ಈ ಎಲಿಜಿಬಿಲಿಟಿ ಇದೆ ಅವುಗಳನ್ನ ಈಗಲೇ ನಾನು ಹೇಳ್ತೇನೆ, ಎಂಪ್ಲಾಯ್ಮೆಂಟ್ ನ್ಯೂಸ್ ಅನ್ನ ಹುಡುಕೋದಕ್ಕೆ ಶುರು ಮಾಡಿ. ನೀವು ಫಸ್ಟ್ ಇಯರ್ ಡಿಗ್ರಿ, ಸೆಕೆಂಡ್ ಇಯರ್ ಡಿಗ್ರಿ ಇದ್ದಾಗ ನೀವು ಎಲಿಜಿಬಲ್ ಇರದೇ ಇರ್ಬೋದು, ಆದ್ರೆ ನಮ್ಮ ಮನಸ್ಸು ಹೇಳಿಕೊಡುತ್ತಂತೆ ನಾವು ಫೈನಲ್ ಇಯರ್ ಬರೋಷ್ಟೊತ್ತಿಗೆ ಇಂಥದೊಂದು ಅಪಾರ್ಚುನಿಟಿ ಬರುತ್ತೆ, ಬಿ ರೆಡಿ ಅಂತ. ಸೊ ಇದನ್ನ ಮಾಡ್ಕೊಳ್ಳುವಾಗ ಹಾಗೇನೆ ಜಗತ್ತಿನಲ್ಲಿ ಇರ್ತಕ್ಕಂಥ ಎಲ್ಲ ಏನು ಪ್ರೊಫೆಷನ್ಸ್ ಏನಿದೆ, ಜಾಬ್ಸ್ ಏನಿದೆ, ಅದೆಲ್ಲದೂ ಒಂದು ಅಪಾಯಿಂಟ್ಮೆಂಟ್ ಆರ್ಡರ್ ನನ್ನ ಟೇಬಲ್ ಮೇಲೆ ಇದೆ ಅಂತ ಇಟ್ಕೊಳ್ಳಿ. ನೀವು ಯಾವ್ದನ್ನ ಆರಿಸ್ತೀರಿ, ಅದು ನಿಮ್ಮ ಡ್ರೀಮ್ ಜಾಬ್ ನಂಬರ್ 1. ನಮಗೆಲ್ಲ ನಾವು ಬಯಸಿದ್ದೆಲ್ಲದೂ ನಮ್ಗೆ ಸಿಗದೇ ಇರ್ಬೋದು, ಆದ್ರಿಂದ ಡ್ರೀಮ್ ಜಾಬ್ ನಂಬರ್ 2. ನಂಬರ್ 3, ಈ ಎಲ್ಲ ಅವಕಾಶಗಳು ಎಲ್ಲೆಲ್ಲಿ ಸಿಗುತ್ತೆ ಅದೆಲ್ಲದನ್ನು ಅಪ್ಲೈ ಮಾಡಿ. ಅವಾಗ ಏನಾಗುತ್ತೆ, ನಾವು ಇನ್ನೊಂದು ತಪ್ಪೇನ್ ಮಾಡ್ತೀವಿ ಅಂದ್ರೆ, ನಾನು ಯಾವುದೋ ಯೂನಿವರ್ಸಿಟಿನಲ್ಲಿ ಪ್ರೊಫೆಸರ್ ಆಗಬೇಕು ಅಂತ ಅನ್ಕೊಂಡು ಯಾವುದೋ ಯೂನಿವರ್ಸಿಟಿ ನನಗೆ ಪ್ರೊಫೆಸರ್ಶಿಪ್ ಅನ್ನ ರಿಸರ್ವ್ ಮಾಡಿದೆ ಅಂತ ಅನ್ಕೊಂಡ್ಬಿಡ್ತೀವಿ. ಉಳಿದಿದ್ದೆಲ್ಲ ನಾವು ಅಪ್ಲೈ ಮಾಡಲ್ಲ. ನಮಗೆ ಪ್ರಿಪರೇಟರಿ ಎಕ್ಸಾಮ್ಸ್ ಮಾಡಿಸ್ತಾರಲ್ವಾ ಟೀಚರ್ಸ್, ಯಾಕೆ? ನಾವು ಫೈನಲ್ ಎಕ್ಸಾಮ್ ನಲ್ಲಿ ನಾವು ತಪ್ಪುಗಳನ್ನ ಕಡಿಮೆ ಮಾಡಿ ಅಂತ. ಆ ಕಾರಣದಿಂದ ಡ್ರೀಮ್ ಜಾಬ್ ನಂಬರ್ 1 ಬೇಕಾದಕ್ಕೆ ಉಳಿದ ಕಡೆ ನಾವು ಅಪ್ಲೈ ಮಾಡಿ ನಾವು ಮಾಡಬಹುದಾದ ತಪ್ಪುಗಳನ್ನು ನಿವಾರಿಸಬಹುದು. ಇಷ್ಟೆಲ್ಲ ಕೆಲಸಗಳ ಮಧ್ಯೆ ನಿಮಗೆ ಸೈಂಟಿಸ್ಟ್ ಅನ್ನೋದು ಕೂಡ ಒಂದು ಪ್ರೊಫೆಷನ್ ಅನ್ನೋದು ಒಂದು ಅರ್ಥ. ಸೊ ಮೂರನೇ ವಿಷಯ ನಾನು ನಿಮಗೆ ಹೇಳ್ಬೇಕಂತ ಇರೋದು, ಸೈಂಟಿಸ್ಟ್ ಅನ್ನುವಂಥದ್ದು ಸಂಬಳ ತರುವಂತ ಒಂದು ವೃತ್ತಿ. ಇವರು ಹೇಗೆ ಸೇರ್ಬೋದು ಅಂತ ಗೊತ್ತಾಯ್ತು. ನಾನು MSc ಫೈನಲ್ ಇಯರ್ ಇರುವಾಗ ಇಸ್ರೋದಿಂದ ಒಂದು ಕರೆ ಬಂದಿತ್ತು. ನಾವು MSc ಫಿಸಿಕ್ಸ್ ಆದವರಿಗೆ ಸೈಂಟಿಸ್ಟ್ ಪೋಸ್ಟ್ ಆಗಿ ಕೊಡ್ತಾ ಇದ್ದೇವೆ, ನೀವು ಫೈನಲ್ ಇಯರ್ ಇದ್ದವರು ಅಪ್ಲೈ ಮಾಡಬಹುದು ಅಂತ ಇತ್ತು. ನಾನು ಅಪ್ಲೈ ಮಾಡಿದೆ. ಅದಾದ್ಮೇಲೆ ಇಂಟರ್ವ್ಯೂ ಆಯ್ತು. ಇಂಟರ್ವ್ಯೂ ಚೆನ್ನಾಗಾಯ್ತು. ಒಂದು 4-5 ವಾರಗಳ ನಂತರ ಒಂದು ಲೆಟರ್ ಬಂತು, ನೀವು MSc ಫಸ್ಟ್ ಕ್ಲಾಸ್ ನಲ್ಲಿ ಪಾಸ್ ಮಾಡಿದ್ದೀರಿ, ಆದ್ರೆ ಬಂದು ಸೇರ್ಕೋಬಹುದು. ಸೊ ಇದು ನಿಮ್ಗೆ ಇಷ್ಟು ಸುಲಭವಾಗಿ ಅನ್ಸುತ್ತಲ್ಲ, ಇದರ ಹಿಂದಿನ ಶ್ರಮ ಏನಿತ್ತು ಅಂತಂದ್ರೆ, ನಾವುಗಳು ನಮ್ಮ ಶಾಲೆಯಲ್ಲಿ ಟೀಚರ್ಸ್ ಏನೇನು ಪಠ್ಯೇತರ ಚಟುವಟಿಕೆಗಳಲ್ಲಿ ಕೊಡ್ತಾರೆ ಅದೆಲ್ಲದರಲ್ಲೂ ಭಾಗವಹಿಸೋದನ್ನ ಮೊದಲನೇ ಕಲಿಬೇಕು. ನಾವು ಯಾವ್ದಾದ್ರು ಎಲಿಜಿಬಲ್ ಇದ್ದೀವಿ ಅದೆಲ್ಲದಕ್ಕೂ ನಾವು ಮಾಡ್ಬೇಕು. ಕಾಂಪಿಟೇಷನ್ ನಮ್ಮೆಲ್ಲರ ಮಧ್ಯೆ ಇರಲ್ಲ, ಕಾಂಪಿಟೇಷನ್ ನನ್ನ ಕೂಡ ಜೊತೆಗೂ ಇರುತ್ತೆ. ಒಂದು ಪ್ರಬಂಧ ಸ್ಪರ್ಧೆ ಇದೆ, ಆ ಸ್ಪರ್ಧೆಯಲ್ಲಿ ನಾವು ಭಾಗವಹಿಸಬೇಕು. ಇರೋದು ಒಂದೇ ಬಹುಮಾನ, ಅದನ್ನ ನಾನೇ ತಗೋಬೇಕು ಅಂತ ಮಾಡಿದಾಗ ನನಗೆ ಬರುತ್ತೆ ಇಲ್ಲ, ಅದು ಎರಡನೇ ವಿಷಯ. ಆದ್ರೆ ನಿನ್ನೆಗಿಂತ ನಾನು ಚೆನ್ನಾಗಿ, ಹೌದಾ? ಹಾಗಾಗಿ ನಾವು ಎಲ್ಲೆಲ್ಲಿ ಅವಕಾಶಗಳು ನಮಗಿದೆ, ನಮ್ಮನ್ನ ಸ್ಪರ್ಧೆಗೆ ಒಡ್ಡಿಕೊಳ್ಳಬಹುದಾದ ಅವಕಾಶಗಳಿದೆ, ಅದೆಲ್ಲದಕ್ಕೂ ನಾವು ಕೈ ಚಾಚಬೇಕು. ಸರಿ, ಇಸ್ರೋ ಅಲ್ಲ ಅಂತಂದ್ರೆ ಡಿಪಾರ್ಟ್ಮೆಂಟ್ ಆಫ್ DRDO ಇದೆ, ಡಿಪಾರ್ಟ್ಮೆಂಟ್ ಆಫ್ ಅಟಾಮಿಕ್ ಎನರ್ಜಿ ಇದೆ, ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರಲ್ ರಿಸರ್ಚ್ ಇದೆ, ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಇದೆ. ನಾವು ನಮ್ಮ ದಿನನಿತ್ಯದಲ್ಲಿ ಏನೇನು ವಿಜ್ಞಾನದ ಜೊತೆ ಸಂಬಂಧವನ್ನು ಇಟ್ಕೊಳ್ತೀವಿ ಅದೆಲ್ಲದನ್ನು ಸಂಶೋಧನೆ ಮಾಡೋದಕ್ಕೆ ಭಾರತದಲ್ಲಿ ಸುಮಾರು 60ಕ್ಕೂ ಹೆಚ್ಚು ಸಂಶೋಧನಾಲಯಗಳು ಇದೆ, ಸಂಶೋಧನಾ ಸಂಸ್ಥೆಗಳೇ. 300ಕ್ಕೂ ಹೆಚ್ಚು ಪ್ಲೇಸ್ ನಲ್ಲಿ ನಾವು ವಿಜ್ಞಾನಿಗಳಾಗಿ ಕೆಲಸ ಮಾಡೋದಕ್ಕೆ ಸಾಧ್ಯ. ಸೊ ಇದನ್ನೆಲ್ಲ ನಾವು ಮಾಡಬೇಕು. ನಾನು ಆಗ್ಲೇ ಹೇಳ್ತಾ ಇರುವಾಗ ಇಂಥ ಒಂದು ಪೋಸ್ಟ್ ಬಂದಿತ್ತು, ನಾನು ಅಪ್ಲೈ ಮಾಡಿದೆ ಅಂತ ಒಂದು ಹೇಳಿದೆ. ಆ ಶಬ್ದವನ್ನ, ಆ ವಾಕ್ಯವನ್ನ ನಾನು ಹೇಳಿದ್ರ ಉದ್ದೇಶ ಏನಿತ್ತು ಅಂತಂದ್ರೆ, ನನ್ನ ಫ್ರೆಂಡ್ಸ್ ನನ್ನ ಜೊತೆ ಓದ್ತಾ ಇದ್ದವರು ಅವ್ರು ಅಪ್ಲೈ ಮಾಡಲಿಲ್ಲ.
ಅವ್ರು ಅನ್ಕೊಂಡಿದ್ದೇನಂತಂದ್ರೆ ಅಥವಾ ನಾವು ಅದು ಸಾಮಾನ್ಯವಾಗಿನೂ ಇತ್ತು ಏನು ಇಸ್ರೋದಕ್ಕೆ ನಮಗೆಲ್ಲ ನಾವೆಲ್ಲ ಈ ಹಳ್ಳಿ ಊರಿನಲ್ಲಿ ಹೋದವರು ನಮಗೆಲ್ಲ ಕೆಲಸ ಕೊಡಲ್ಲ. ಆಗ್ಲೇ ಮೇಡಮ್ ಹೇಳಿದಾಗ ನಾವು ಬೆಂಗಳೂರಿನಲ್ಲಿ ಯಾವುದೋ ಒಂದು ವಿಶೇಷವಾದ ತರಬೇತಿ ಹೊಂದಿದವ್ರಿಗೆ ಅವ್ರಿಗಿರುತ್ತೆ. ಅವ್ರು ತರಬೇತಿ ಹೊಂದಿದವ್ರು ಮಾತ್ರ ತಗೊಳ್ತೀವಿ ಅನ್ನೋದಾಗಿದ್ರೆ ಅವ್ರು ಮೆನ್ಷನ್ ಮಾಡ್ತಿದ್ರಲ್ವಾ ಅದರಲ್ಲಿ, ನೀವು ಎಲಿಜಿಬಲ್ ಇದೀರಿ ಅಂತ ನಿಮಗೆ ಗೊತ್ತಾದ್ಮೇಲೆ ವೈ ಆರ್ ಯು ಸ್ಟಾಪಿಂಗ್? ಪ್ಲೀಸ್ ಡೋಂಟ್ ಸ್ಟಾಪ್. ನೀವು ಯಾವ್ದಾವ್ದಕ್ಕೆ ಎಲಿಜಿಬಿಲಿಟಿ ಇದೆ ಅದೆಲ್ಲ ಎಲಿಜಿಬಿಲಿಟಿ ಇದ್ದಕ್ಕೆಲ್ಲ ಅಪ್ಲೈ ಮಾಡಿ ಹುಡುಕ್ಬೇಕು. ಎರಡನೇದು, ಇದಕ್ಕೆ ಕೆಲವೊಂದು ಎಕ್ಸಾಮ್ಗಳನ್ನು ಬರೀಬೇಕಾಗುತ್ತೆ. ಈ ಎಕ್ಸಾಮ್ ಬರೆಯುವಾಗ ನಮ್ಮ ಉದ್ದೇಶ ಏನಿರ್ಬೇಕು ಅಂತಂದ್ರೆ, ನಾವು ಕಲಿಯೋ ರೀತಿನೂ ಹೇಗಿರ್ಬೇಕು ಅಂತಂದ್ರೆ, ಈಗ ಓಮ್ಸ್ ಲಾ ಓದ್ತೇವೆ, ಇನ್ಯಾವುದೋ ನಿಯಮಗಳನ್ನು ಓದಿದ ಮೇಲೆ ಆ ನಿಯಮದ ಇತಿಮಿತಿಗಳೇನು ಅನ್ನೋದು ಗೊತ್ತಾಗ್ಬೇಕು ನಮ್ಗೆ. ನಾವು ಭಾರತೀಯರಾಗಿ ಒಂದು ನಮಗೆ ಬ್ಯಾಡ್ ಹ್ಯಾಬಿಟ್, ಬ್ಯಾಡ್ ಇನ್ ದ ಸೆನ್ಸ್ ಸೈನ್ಸ್ಗೆ ವಿಷಯಕ್ಕೆ ಸಂಬಂಧಪಟ್ಟಂಗೆ ನಾವು ವ್ಯಕ್ತಿ ಪೂಜೆ ಜಾಸ್ತಿ ಮಾಡ್ತೇವೆ. ಇವರು ಇಂದ್ರ ಚಂದ್ರ ಅಂತೆಲ್ಲ ಹೊಗಳಿ, ಇದನ್ನ ಮೊದಲನೇದಾಗಿ ನಾವು ನಿಲ್ಲಿಸ್ಬೇಕು, ಇದನ್ನ ಮಿನಿಮೈಸ್ ಮಾಡಬೇಕು. ನ್ಯೂಟನ್ ಪಾಠವನ್ನು ಓದುವಾಗ ನ್ಯೂಟನ್ ಕುರಿತು ಏನೆಲ್ಲ ಹೇಳ್ತೇವೆ, ಆದ್ರೆ ನ್ಯೂಟನ್ನ ನಿಯಮಗಳು ಬೆಳಕಿನ ವೇಗದಲ್ಲಿ ಚಲಿಸ್ತಕ್ಕಂಥ ವಸ್ತುಗಳಿಗೆ ಅಪ್ಲೈ ಆಗಲ್ಲ ಅನ್ನೋದನ್ನ ಮಿಸ್ ಮಾಡ್ತೇವೆ. ನಾವು ಈ ತರದ ಸಂಸ್ಥೆಗಳಿಗೆ ಸೇರುವಾಗ ಕೇಳುವ ಪ್ರಶ್ನೆಗಳು ಆ ತರದ್ದಾಗಿರುತ್ತೆ. ನ್ಯೂಟನ್ನ ನಿಯಮ ಎಲ್ಲಿ ಫೇಲ್ ಆಗುತ್ತೆ ಹೇಳಿ, ಓಮ್ಸ್ ನಿಯಮ ಎಲ್ಲಿ ಫೇಲ್ ಆಗುತ್ತೆ. ಆದ್ರಿಂದ ವಿಜ್ಞಾನಿಗಳ ಕುರಿತಾಗಿ ಮೆಚ್ಚುಗೆ ಇಲ್ಲಿ ಹೊರತಾಗಿ ಅವರನ್ನ ಅಟ್ಟಕ್ಕೆ ಏರಿಸೋದ್ರ ಬದಲಾಗಿ ಅವ್ರು ಕಂಡುಹಿಡಿದದ್ದು ಇಷ್ಟು ನಿಜ, ಅವ್ರು ಇನ್ನು ಏನು ಕಂಡುಹಿಡಿಯಕ್ಕಾಗಲಿಲ್ಲ, ಅವರು ಹೇಳುವ ನಿಯಮದಲ್ಲಿ ಎಲ್ಲಿವರೆಗೂ ಇದು ಪಾಸ್ ಆಗುತ್ತೆ, ಎಲ್ಲಿ ಇದು ಫೇಲ್ ಆಗುತ್ತೆ. ಈ ರೀತಿ ಓದ್ಕೊಳ್ಳೋದ್ರ ಮೂಲಕ ನಾವು ಈ ಅವಕಾಶಗಳನ್ನ ನಮಗಾಗಿಸ್ಕೋಬಹುದು. ಹಾಗೇನೆ NCERT ಅವರು ಬಿಡುಗಡೆ ಮಾಡ್ತಕ್ಕಂಥ 6ರಿಂದ 12ನೇ ಕ್ಲಾಸಿನ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ನಿಮ್ಗೆ ಇಂಟ್ರೆಸ್ಟ್ ಇದೆ ಬಯಾಲಜಿ, ಇಷ್ಟು ಮತ್ತೆ ನೀವು ಯಾವುದೇ ಡಿಗ್ರಿ ಓದುವಾಗ ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಫೈನಲ್ ಇಯರ್ ಬಿಟ್ಟು ಅಷ್ಟು ಚೆನ್ನಾಗಿ ಓದ್ಕೊಂಡಿದ್ರೆ ಡೆಫಿನೆಟ್ಲಿ ಈ ಎಕ್ಸಾಮ್ಗಳನ್ನ ಪಾಸ್ ಮಾಡೋದಕ್ಕೆ ಸಾಧ್ಯ. ಸೊ ಈ ತರ ಬೇರೆ ಡಿಪಾರ್ಟ್ಮೆಂಟ್ ಮೋರಾಲೆಸ್ ಇದೇ ತರದ ಅಪ್ರೋಚ್ ಇದೇ ತರ ಇರುತ್ತೆ, ಅದರ ಸಬ್ಜೆಕ್ಟ್ ಬೇರೆ ಇರುತ್ತೆ ಅಷ್ಟೇ. ಓಕೆ, ಚಂದ್ರಯಾನ ಅಧ್ಯಯನದಿಂದ ಭಾರತಕ್ಕೆ ಆರ್ಥಿಕವಾಗಿ ಹೇಗೆ ಸಹಾಯ ಆಗುತ್ತೆ? ನಾವು ಎಲ್ಲಾ ವಿಷಯಗಳನ್ನ ನಮಗೆ ದುಡ್ಡು ಬರಲಿ ಅನ್ನೋ ವಿಷಯಕ್ಕಾಗಿ ಮಾಡೋದಿಲ್ಲ. ಎಲ್ಲ ಕೆಲಸವನ್ನ ದುಡ್ಡಿನ ಸಲುವಾಗಿ ಮಾಡಲ್ಲ. ಮನುಷ್ಯ ರೊಟ್ಟಿಯಿಂದ ಬದುಕಬಹುದಾದ್ರೂ ರೊಟ್ಟಿಗಾಗಿ ಬದುಕಬಾರದು. ಹೀಗೆ 1878 ನಲ್ಲಿ ವಿಶಾಖಪಟ್ಟಣಂನಿಂದ ಟೋಟಲ್ ಸೋಲಾರ್ ಎಕ್ಲಿಪ್ಸ್ ಅನ್ನ ಹಾಲೆಂಡಿನ ಒಬ್ಬ ವಿಜ್ಞಾನಿ ನೋಡ್ತಾ ಇದ್ದಾಗ ಗೊತ್ತಾಗಿದ್ದು ಏನು ಸೂರ್ಯನಲ್ಲಿ ಹೀಲಿಯಂ ಇದೆ ಅಂತ. ಅವಾಗ ಅನ್ಕೊಂಡ್ರು ಸೂರ್ಯನಲ್ಲಿ ಇದೆ ಅಂತಂದ್ರೆ ಭೂಮಿ ಮೇಲೆ ಇರ್ಬೋದಪ್ಪ ಹುಡುಕಿ ಅಂತ ಮೇಲೆ ಹೀಲಿಯಂ ನಮಗೆ ಭೂಮಿ ಮೇಲೆ ಸಿಕ್ಕಿತ್ತು. ಅದನ್ನ ಚಂದ್ರಗ್ರಹಣ ಸೂರ್ಯಗ್ರಹಣವನ್ನು ಅಧ್ಯಯನ ಮಾಡೋದ್ರಿಂದ ಆರ್ಥಿಕವಾಗಿ ಏನ್ ಲಾಭ ಅಂತ ಏನಾದ್ರು ಕೇಳಿದ್ರೆ ಅನ್ನುವರು ರಾಯಚೂರಿನವರು, ಅವರು ಇಸ್ರೋದಲ್ಲಿ ವಿಜ್ಞಾನಿಯಾಗಿದ್ದಾರೆ. ಉಮಾಕಾಂತ್ ಮಿರ್ಜಿ ಅವರು ಶಹಾಪುರದವರು, ಅವರು ವಿಜ್ಞಾನಿಯಾಗಿದ್ದಾರೆ ಇಸ್ರೋದಲ್ಲಿ. ಹಾಗಾದ್ರೆ ಒಂದು ನಮಗೆ ಅರ್ಥ ಆಗುತ್ತೆ, ಅದು ನಮಗೂ ನಿಮಗೂ ಸಾಧ್ಯ ಆಗುತ್ತೆ. ಹೌದಾ? ನಾವೆಲ್ಲರೂ ಓದಿದ್ದು ಸರ್ಕಾರಿ ಶಾಲೆಯಲ್ಲಿ. ನಮ್ಮ ತಂದೆಯವರೇ ನನಗೆ ಟೀಚರ್ ಆಗಿದ್ರು. ಏಕೋಪಾಧ್ಯಾಯ ಶಾಲೆ 4 ಕ್ಲಾಸು, ಒಬ್ಬರು ಟೀಚರ್, ಆಗಿನ ಪರಿಸ್ಥಿತಿ. ಸೊ ಹಾಗಾಗಿ ಸರ್ಕಾರಿ ಶಾಲೆಗಳಲ್ಲಿ ಓದಿದವರಿಗೆ ಇದೆಲ್ಲದೂ ಮಾಡೋದಕ್ಕೆ ಸಾಧ್ಯತೆ ಇದೆ. ನಾನು ಇಸ್ರೋಗೆ ಸೇರಿದ ಮೇಲೆ ಗಮನಿಸಿದ್ದೇನು ಅಂತಂದ್ರೆ, ಅಲ್ಲಿ ಗ್ರಾಮೀಣ ಪ್ರದೇಶದಿಂದ ಬಂದವರು ತಮ್ಮ ಮಾತೃಭಾಷೆಯಲ್ಲಿ ಓದಿ ಬಂದವರೇ ಹೆಚ್ಚಾಗಿ. ಇನ್ಫ್ಯಾಕ್ಟ್ ಈಗಲೂ ಪ್ರೊಫೆಸರ್ CNR ರಾವ್ ಅವರು ನ್ಯೂ ಸೌತ್ ವೇಲ್ಸ್ ಯೂನಿವರ್ಸಿಟಿಗೆ ಕೊಟ್ಟಿರುವಂತಹ ಒಂದು ಭಾಷಣ ಯೂಟ್ಯೂಬ್ ನಲ್ಲಿದೆ, ಅದನ್ನ ನೀವು ಗಮನಿಸಿದ್ರೆ ಗೊತ್ತಾಗುತ್ತೆ. ಅವ್ರು ಹೇಳ್ತಾರೆ, ಕಳೆದ 50 ವರ್ಷದಲ್ಲಿ ಭಾರತದ ವಿಜ್ಞಾನದಲ್ಲಿ, ತಂತ್ರಜ್ಞಾನದಲ್ಲಿ ಏನಾಗಿದೆ ಅನ್ನೋದನ್ನ ನಾನು ಪ್ರತ್ಯಕ್ಷವಾಗಿ ಗಮನಿಸಿದ್ದೇನೆ. ಇದನ್ನೆಲ್ಲ ಸಾಧ್ಯ ಮಾಡಿದಂಥವರು ಆರ್ಡಿನರಿ ಅಂತ ನಾವು ಯಾರನ್ನು ಕರಿತೇವೆ, ಆ ಆರ್ಡಿನರಿ ಇಂಡಿಯನ್ಸ್. ಆದ್ರೆ ಫ್ಯಾಕ್ಟ್ ಏನಂದ್ರೆ, an ordinary Indian is an extraordinary Indian. ಸೊ ಈ ಕಾರಣದಿಂದ ಇದೆಲ್ಲ ಸಾಧ್ಯ ಆಗುತ್ತೆ. ಈಗಲೂ ಚರ್ಚೆ ನಡೀತಾ ಇದೆ ಮಾಧ್ಯಮಗಳಲ್ಲಿ, ನಾವು ನೋಡಿದ್ದೇವೆ. IIT-ಗಳಲ್ಲಿ ಓದಿದವರು, IIS-ನಲ್ಲಿ ಓದಿದವರು ಇಸ್ರೋದಲ್ಲಿ ಹೆಚ್ಚು ದಿವಸ ಕೆಲಸ ಮಾಡಲ್ಲ, ಬಿಟ್ಬಿಡ್ತಾರೆ.
ಹಾಗಾದ್ರೆ ಇದನ್ನೆಲ್ಲ ಮಾಡಿದವರು ಯಾರು? ಆರ್ಡಿನರಿ ಕಾಲೇಜ್ಗಳಿಂದ ಬಂದಂತ ಸೋ ಕಾಲ್ಡ್ ಆರ್ಡಿನರಿ ಕಾಲೇಜ್. ಸೊ ಹಾಗಾಗಿ ನಮಗೂ ನಿಮಗೂ ಅದು ಖಂಡಿತವಾಗಿ ಸಾಧ್ಯ ಆಗುತ್ತೆ. ಮುಂದೆ ಚಂದ್ರಯಾನ 4, 5, 6 ಅಂತ ಆದಾಗ ಇನ್ನೂ ವಿಶೇಷವಾದ ಕಾರ್ಯಕ್ರಮಗಳಾಗಬೇಕು. ಆ ಕಾರ್ಯಕ್ರಮಗಳಲ್ಲಿ ನೀವುಗಳು ಭಾಗಿಯಾಗಬೇಕು. ಹಾಗೆಯೇ ಬರೀ ಚಂದ್ರಯಾನದಂತ ಯೋಚನೆ ಅಲ್ಲ, ಭಾರತಕ್ಕೆ ವಿವಿಧ ಕ್ಷೇತ್ರಗಳಲ್ಲಿ ವಿಜ್ಞಾನಿಗಳ ಅವಶ್ಯಕತೆ ಇದೆ. ಅಂತ ಕ್ಷೇತ್ರಗಳನ್ನ ನೀವು ಆವರಿಸಿಕೊಳ್ಬೇಕು, ನಿಮ್ಮಿಂದ ಕಾಂಟ್ರಿಬ್ಯೂಷನ್ ಆಗಬೇಕು. ಈ ಉದ್ದೇಶವನ್ನು ಇಟ್ಕೊಂಡು